ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಿಂದುಳಿದ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ಗೈರನ್ನು ಹೊಂದಿದ್ದಾರೆ. ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಗೈರಾಗಿದ್ದಾರೆ ವಿದ್ಯಾರ್ಥಿಗಳು. ನಿಧಾನಗತಿಯಾಗಿ ಒಂದು ಕಲಿಕೆಯಲ್ಲಿ ಮುಂದಿರುವ ಮಂಡ್ಯ ಮತ್ತು ಬೆಂಗಳೂರು ಮಕ್ಕಳು, ಆದರೆ ಉತ್ತರ ಕರ್ನಾಟಕದಲ್ಲಿ ಮಕ್ಕಳು ಹಿಂದುಳಿದಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಿಂದುಳಿದ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ರಾಜ್ಯದಲ್ಲಿ ಗೈರಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಗೈರಾಗಿದ್ದಾರೆ ವಿದ್ಯಾರ್ಥಿಗಳು. ನಿಧಾನಗತಿ ಕಲಿಕೆಯಲ್ಲಿ ಮುಂದಿರುವ ಮಂಡ್ಯ ಹಾಗೂ ಬೆಂಗಳೂರು ಮಕ್ಕಳು. ಪರೀಕ್ಷಾ ಸುಧಾರಣೆಯಲ್ಲಿ ವಿಫಲವಾಯ್ತಾ ಸರ್ಕಾರ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸರ್ಕಾರದ ಸುಧಾರಣೆಗೆ ಸಿಕ್ತಿಲ್ವಾ ವಿದ್ಯಾರ್ಥಿಗಳ ಸಾಥ್? ಮಕ್ಕಳ ಮನವೊಲಿಸುವುದರಲ್ಲಿ ವಿಫಲವಾಯ್ತಾ ಶಿಕ್ಷಣ ಇಲಾಖೆ? ಫ್ರೀಡಂ ಟಿವಿಯಲ್ಲಿ ಶಿಕ್ಷಣ ಇಲಾಖೆ ಬಿಗ್ ಎಕ್ಸ್ಪ್ಲೋಸಿವ್ ಸ್ಟೋರಿ ನಿಮ್ಮ ಮುಂದೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಿಂದುಳಿದ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ಗೈರನ್ನು ಹೊಂದಿದ್ದಾರೆ. ಆ ಪರೀಕ್ಷೆಗೆ ಎಸ್ಎಸ್ಎಲ್ಸಿಯಲ್ಲಿ ಹಾಜರೇ ಆಗಿಲ್ಲ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು. ನಿಧಾನಗತಿ ಕಲಿಕೆಯಲ್ಲಿ ಮಂಡ್ಯ ಹಾಗೂ ಬೆಂಗಳೂರು ಮಕ್ಕಳು ಮುಂದಿರತಕ್ಕಂಥದ್ದು. ಪರೀಕ್ಷಾ ಸುಧಾರಣೆಯಲ್ಲಿ ವಿಫಲವಾಯ್ತಾ ಸರ್ಕಾರ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ. ಯಾಕಂದರೆ ಸರ್ಕಾರದ ಸುಧಾರಣೆಗೆ ವಿದ್ಯಾರ್ಥಿಗಳ ಸಾಥ್ ಕೂಡ ಸಿಗ್ತಾ ಇಲ್ವಾ, ಎಲ್ಲಿ ಎಡುತ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇರತಕ್ಕಂಥದ್ದು. ಈ ಒಂದು ಎಲ್ಲ ಕಾರಣಗಳಿಂದ ಅಲ್ಲಿನ ವಿದ್ಯಾರ್ಥಿಗಳು ಏನು ಪರೀಕ್ಷೆಗೆ ಹಾಜರಾಗಿಲ್ವಾ, ಅಥವಾ ಏನು ಕಾರಣ, ಶಿಕ್ಷಣದ ಕೊರತೆ ಉಂಟಾಗ್ತಾ ಇದೆಯಾ, ಅಥವಾ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಈಗ ಪ್ರಶ್ನೆ ಮೂಡ್ತಾ ಇರತಕ್ಕಂಥದ್ದು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕಕ್ಕಿಂತ ಜಾಸ್ತಿ ಉತ್ತರ ಕರ್ನಾಟಕದ ಮಕ್ಕಳು ಅತಿ ಹೆಚ್ಚು ಗೈರನ್ನು ಹೊಂದಿರತಕ್ಕಂಥದ್ದು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಕ್ಕಳ ಮನವೊಲಿಸುವಲ್ಲಿ ವಿಫಲವಾಯ್ತಾ ಶಿಕ್ಷಣ ಇಲಾಖೆ ಅಂತಕ್ಕಂಥ ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಈ ಕಡೆ ಮಂಡ್ಯ ಜಿಲ್ಲೆ ಆಗಿರ್ಬೋದು, ಉಡುಪಿ ಹಾಗೂ ಬೆಂಗಳೂರು, ಈ ಎಲ್ಲ ಇಲ್ಲಿನ ಮಕ್ಕಳು ಜಾಸ್ತಿ ಹಾಜರಿರ್ತಕ್ಕಂಥದ್ದು. ಯಾವ ಜಿಲ್ಲೆ ಎಷ್ಟು ಗೈರು ಅನ್ನೋದನ್ನು ನೋಡೋದಾದರೆ ಪರೀಕ್ಷಾ ಸುಧಾರಣೆಯಲ್ಲಿ ಈ ಒಂದು ವಿಫಲವಾಯ್ತಾ ಸರ್ಕಾರ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಅತಿ ಹೆಚ್ಚು ಈ ಒಂದು ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳು ಫಲಿತಾಂಶದಲ್ಲೂ ಮುಂದಿರ್ತಾರೆ. ಅಷ್ಟೇ ಅಲ್ಲ, ಎಲ್ಲರೂ ಯಾವುದೇ ಗೈರಾಗೋದಿಲ್ಲ, ಎಲ್ಲದರಲ್ಲೂ ಮುಂದಾಗ್ತಾರೆ. ಆದರೆ ಉತ್ತರ ಕರ್ನಾಟಕದ ಮಕ್ಕಳು ಹಿಂದುಳಿದಿರತಕ್ಕಂಥ ಸಂಭವ ಕಂಡು ಬಂದಿರತಕ್ಕಂಥದ್ದು. ಎಸ್ಎಸ್ಎಲ್ಸಿಯಲ್ಲಿ ಸುಮಾರು 5,000 to 6,000 ವಿದ್ಯಾರ್ಥಿಗಳು ಗೈರನ್ನು ಹೊಂದಿರತಕ್ಕಂಥದ್ದು ಒಂದೊಂದು ಜಿಲ್ಲೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗೈರಾಗಿದ್ದಾರೆ ವಿದ್ಯಾರ್ಥಿಗಳು.